ಜಾಗ ಇದೆಯಲ್ಲ, ಈ ಜಾಗ ನಾವು ರೆಗ್ಯುಲರ್ ಆಗಿ ನಾವು ಟೆಂಟ್ ಹುಡುಕೋಸ್ಕರ ನಾನು ನಮ್ಮ ಅಪ್ಪ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ನಾವು ಇವಾಗ ಇದೇ ಜಾಗ ಅಂತ ಫಿಕ್ಸ್ ಮಾಡಿದೀವಿ. ಇನ್ನೂ ನೀರು ಬಂದಿಲ್ಲ, ಕರೆಂಟ್. ಇವಾಗ ನಾವೆಲ್ಲರೂ ಇದಕ್ಕೆ ಟಿಫನ್ಗೋಸ್ಕರ ನಿಲ್ಸಿದೀವಿ, ಅಲ್ಲೆಲ್ಲ ತೊಗೊಂಡೋಗಿ ಇಟ್ವಿ ಈಗ ತಾನೆ. ಇವಾಗ ನಾವು ಟಿಫನ್ ಮಾಡೋಕ್ಕೆ ಹೇಗೆ ಐಡಿಯಾ ಯೂಸ್ ಮಾಡಿದ್ದೀವಿ ಅಂತ ನೀವು ಕಾಯ್ತಾ ಇರಿ, ಗೊತ್ತಾಗುತ್ತೆ. ಜಾಗ ಇದೆಯಲ್ಲ, ಈ ಜಾಗ ನಾವು ರೆಗ್ಯುಲರ್ ಆಗಿ ಯಾವಾಗೆಲ್ಲ ಜಾತ್ರೆಗೆ ಹೋಗ್ತೀವಿ ಅವಾಗೆಲ್ಲ ಇಲ್ಲೇ ಬಂದು ಕುತ್ಕೊಂಡು ನಾವು ಟಿಫನ್ ಮಾಡಿಬಿಟ್ಟು ಹೋಗ್ತೀವಿ ಹೇಳೋದ್ನಲ್ವಾ. ಇದೇ ಐಡಿಯಾ. ನಮ್ಮಮ್ಮ ಫುಲ್ಲು ಎಲ್ಲ ಮಾಡಿ ಕಟ್ಕೊಳೋ ಬದಲು ರಾತ್ರಿ ಅವಲಕ್ಕಿ ಒಗ್ಗರಣೆ ಮಾಡಿಟ್ಟಿರ್ತಾರೆ. ಇವಾಗ ನಾವು ಜಸ್ಟ್ ನೀರು ಹಾಕಿ ಅವಲಕ್ಕಿ ಕಲ್ಸ್ಕೊಂಡ್ರೆ ನಮ್ಮ ಟಿಫನ್ ರೆಡಿ ಆಗುತ್ತೆ. ಸನ್ಫ್ಲವರ್ ಫ್ಲೀಡ್ ಆಗಿದೆ, ಅದಕ್ಕೆ ಸನ್ಫ್ಲವರ್ಸ್ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ಈ ವ್ಯೂ ಅಲ್ಲಿ ನಾವು ಇವತ್ತು ಟಿಫನ್ ಮಾಡ್ಕೊಂತೀವಿ. ನನ್ನ ಕೈ ಬಳ್ಳು. ಸೊ ನೋಡಿ, ಇದನ್ನ ನಮ್ಮಮ್ಮ ನಿನ್ನೆ ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಲ್ಲ, ಅಲ್ಲೇ ಮಾಡ್ಕೊಂಡ್ ಬಂದಿದ್ದಾರೆ. ಇವಾಗ ಜಸ್ಟ್ ಹಾಕಿ ಕಲಸಿ ನಮ್ಗೆಲ್ಲ ಟಿಫನ್ ಸರ್ವ್ ಮಾಡ್ತಾರೆ. ನೋಡಿ, ಈ ಐಡಿಯಾ ಚೆನ್ನಾಗಿದೆಯಲ್ವಾ? ಉಪ್ಪಿಟ್ಟು ತಿಂದು ಬೇಜಾರಾಗಿದ್ರೆ ಈ ಥರ ನೀವು ಯೂಸ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ನಾವೆಲ್ಲಾದ್ರೂ ಹೋಗ್ಬೇಕು ಅಂದರೆ ಬೇಗ ಆಗುತ್ತೆ ಅಂತ ಉಪ್ಪಿಟ್ಟೆ ಮಾಡ್ತಿರ್ತಾರೆ. ಆಮೇಲೆ ಅದು ಬೆಳಗ್ಗೆ ಎದ್ದೇ ಮಾಡಬೇಕು. ಸೊ ಬೆಳಗ್ಗೆ ಎದ್ದು ಇವೆಲ್ಲ ತುಂಬ ಕಷ್ಟ ಆಗುತ್ತೆ. ಬೆಳಗ್ಗೆ ಎದ್ದು ಉಪ್ಪಿಟ್ಟು ಮಾಡಿ ಎಲ್ಲ ಮಾಡೋಕ್ಕೆ. ಸೊ ಈ ಥರ ರಾತ್ರಿನೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ರೆ ಬೆಳಗ್ಗೆ ಅವಲಕ್ಕಿ ಕಲಿಸ್ಕೊಂಡು ಈ ಥರ ಟಿಫನ್ ಮಾಡ್ಕೋಬೋದು. ಇದೇ ನಮ್ಮ ಇದು ಬ್ರೇಕ್ಫಾಸ್ಟ್. ಇವತ್ತು ತುಂಬ ಟೇಸ್ಟಿಯಾಗಿದೆ. ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ನಮ್ದೆಲ್ಲ ಟಿಫನ್ ಆಗಿದೆ. ಸೊ ಇವಾಗ ನಾವು ಮೈಲಾರಕ್ಕೆ ಹೋಗ್ತಾ ಇದೀವಿ. ಫೈನಲ್ ಆಗಿ ಈ ಫೀಲ್ಡ್ಗೆ ವ್ಯೂಗೆಲ್ಲ ಬಾಯ್ ಹೇಳ್ಬಿಟ್ಟು ನಾವು ವಾಪಸ್ ಮೈಲಾರಕ್ಕೆ ಹೋಗೋಕೆ ಗಾಡಿ ಹತ್ತಾ ಇದೀವಿ. ಇವಾಗ ನಮ್ ದಿನದ್ದು ಮುಕ್ಕಾಲ್ ಭಾಗ ರೋಟೀನ್ ಮುಗ್ದೋಗಿದೆ. ಇವಾಗ ನಮ್ಗಿರೋದು ಒಂದೇ ಕೆಲಸ, ಚೆನ್ನಾಗಿರೋ ಜಾಗ ಹುಡುಕ್ಬಿಟ್ಟು ಅಂದ್ರೆ ಅದೇ ಇವಾಗ ಕ್ರಿಟಿಕಲ್ ಸ್ಟೇಜ್ ಆಫ್ ಇವತ್ತಿನ ದಿನ. ಯಾಕಂದ್ರೆ ನಮ್ಗೊಂದು ಜಾಗ ಬೇಕು. ಆದರೆ ನಾವು ಎಷ್ಟು ಅಂದರೆ ನಾವು ಯಾವ ಜಾಗನೂ ನಮ್ಗೆ ಗೊತ್ತಿಲ್ಲ ಅಲ್ಲಿ. ಹಾಗಾಗಿ ನಾವು ಅಲ್ಲಿ ಹೋಗಿ ಹುಡುಕ್ತೀವಿ. ಅಲ್ಲಿ ನಮಗೆ ಬೇಕಾಗಿರೋದು ಒಂದು ಜಾಗ ಹುಡುಕೊಂಡು ಅಲ್ಲಿ ಟೆಂಟ್ ಹಾಕೋದೇ ಇವತ್ತಿನ ಮೇಜರ್ ಕೆಲಸ ಅಂತಾನೆ ಹೇಳ್ಬೋದು. ಟಿಫನ್ ಮಾಡಿದ್ಮೇಲೆ ಎಲ್ಲರೂ ಅಲೆ ಅಡಿಕೆ ಹಾಕೊಂಡಿದ್ವಿ. ಅದಕ್ಕೆ ಯಾರ ಟಂಗು ತುಂಬಾ ರೆಡ್ ಆಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಅದನ್ನೇ ಇಲ್ಲಿ ನಮ್ಮ ಅಮ್ಮನ ಹತ್ರ ಎಲ್ಲರೂ ಮಾತಾಡ್ಕೊಂಡು ಅದನ್ನೇ ಎಂಜಾಯ್ ಮಾಡ್ತಾ ಇದ್ವಿ. ಇಲ್ಲೆಲ್ಲ ರೋಡಿಗೆ ಹಾಕ್ಯಾರಲ್ಲ, ಅವ್ರು ಎದಕ್ಕೆ ಹಾಕ್ಯಾರ? ಅವ್ರಿಗೆ ಮಷಿನ್ ಹಾಕ್ಯಾರ. ಮಷಿನ್ಗೆ ಹಾಕಿ ಹೊಟ್ಟು ಹಾಕ್ಯಾರಲ್ಲ, ಹೊಟ್ಟು ರೋಡಿಗೆ ಹಾಕ್ಬಿಟ್ರ. ಇದೇ ಮೈಲಾರದ ಹೊಳೆ. ಸೊ ಈ ಹೊಳೆಯಿಂದನೇ ಮೈಲಾರ ಆಕ್ಚುಲ್ ಆಗಿ ಸ್ಟಾರ್ಟ್ ಆಗೋದು. ಇದೊಂಥರ ಬಾರ್ಡರ್ ಇದ್ದಂಗೆ. ಇಲ್ಲಿಂದ ಮೈಲಾರ ಸ್ಟಾರ್ಟ್ ಆದರೆ ದೇವಸ್ಥಾನ ಮುಗ್ದು ಅಲ್ಲಿಂದ ಒಂದು ಸ್ವಲ್ಪ ದೂರ ಇರುತ್ತೆ. ನೋಡಿ, ಆ ಜಾತ್ರೆಗಾಗಲೇ ಇಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ. ತುಂಬ ಜನ ಹೊಳೆ ಹತ್ರನೇ ಟೆಂಟ್ ಕೂಡ ಹಾಕೊಂಡ್ಬಿಟ್ಟಿದ್ದಾರೆ. ಆದರೆ ನಾವು ಇನ್ನೂ ಸ್ವಲ್ಪ ಒಳಗಡೆ ಹೋಗ್ತೀವಿ ಅಂತ ಹೇಳ್ಬೋದು. ಸೊ ಫೈನಲಿ ನಾವು ಊರೊಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ. ಇದು ಆ್ಯಕ್ಚುಲ್ ಆಗಿ ಮೇನ್ ರೋಡು ಮೈಲಾರದ್ದು. ಸೊ ಎಲ್ಲ ಬಸ್ಗಳು ಇಲ್ಲೇ ಜಾಸ್ತಿ ಓಡಾಡೋದು. ಇವಾಗ ಇಲ್ಲಿ ಎಲ್ಲ ಫುಲ್ ಜಾತ್ರೆ ವೈಬ್ಸ್ ಎಲ್ಲ ಬರ್ತಾ ಇದೆ. ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ನಮಗೆ. ಅದನ್ನೇ ನೋಡಿಕೊಂಡು ನಾವು ಮುಂದೆ ನಮ್ಮ ಜಾಗ ಹುಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ನಾವು ಹೋಗಿರೋ ಜಾತ್ರೆ ಇದೆಯಲ್ಲ, ಇದೇ ಮೈಲಾರಲಿಂಗೇಶ್ವರ ಎಂಟ್ರೆನ್ಸು. ಸೊ ಇದು ಆರ್ಚ್ ಸ್ಟಾರ್ಟ್ ಆಗುತ್ತೆ, ಒಳಗಡೆ ದೇವಸ್ಥಾನ ಇದೆ. ಆದರೆ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಫಸ್ಟ್ ನಮ್ಮ ಪ್ರಿಯಾರಿಟಿ ಇರೋದು ಪ್ಲೇಸ್ ಹುಡುಕ್ಬಿಟ್ಟು ಒಂದು ಟೆಂಟ್ ಹಾಕಬೇಕು ಅಂತ. ಹಾಗಾಗಿ ನಾವು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಹೇಳ್ಕೊಡೋ ಚಗ್ಮಲು ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಫೈನಲಿ ನಾವು ನಮ್ಮ ದೇವರ ಎಂಟ್ರೆನ್ಸ್ನ ನೋಡಿ ಇವಾಗ ಅದನ್ನ ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ನಾವಿವಾಗ ಟೆಂಟ್ ಎಲ್ಲರೂ ಖಾಲಿ ಇದೆಯಾ ಜಾಗ ಅಂತ ಹುಡುಕ್ತಾ ಇದ್ದೀವಿ. ಹೀಗೆ ನಾವು ಹುಡುಕ್ತಾ ನಿಂತ್ಕೊಂಡು ಎಲ್ಲೆಲ್ಲಿ ಜಾಗ ಕಾಣಿಸುತ್ತೋ ಅಲ್ಲೆಲ್ಲ ಕೇಳ್ಕೊಂಡು ನಾವು ಮುಂದೆ ಸಾಕ್ತಾ ಇದ್ದೀವಿ. ನಾವು ಟೆಂಟ್ ಹುಡುಕೋಸ್ಕರ ನಾನು ನಮ್ಮ ಅಪ್ಪ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಆಕ್ಚುಲಿ ಎತ್ತುಗಳನ್ನ ಮತ್ತೆ ಚಕಡಿಗಳನ್ನೂ ಕಟ್ಕೊಂಡ್ ಬರ್ತಾ ಇದ್ರು ಆಗಿನ ಕಾಲದಲ್ಲಿ. ಇವಾಗ ತುಂಬಾ ಜನ ಟ್ರ್ಯಾಕ್ಟರ್ ಬರ್ತಿದ್ದಾರೆ. ಬಟ್ ಸ್ವಲ್ಪ ಜನ ಚಕಡಿಗಳನ್ನ ಕಟ್ಕೊಂಡು ಬರೋರು ಇದ್ದಾರೆ. ಹಾಗೆ ಇವಾಗ ಜಾಸ್ತಿ ಟ್ರ್ಯಾಕ್ಟರ್ಗಳಾಗ್ಬಿಟ್ಟಿದ್ದಾವೆ. ಇವಾಗ ನಮ್ಮಪ್ಪ ಇಲ್ಲೊಂದು ಜಾಗ ಕಾಣಿಸಿದೆ ಅಂತ ಅಂದ್ಬಿಟ್ಟು ಟರ್ನ್ ತಗೊಂಡು ಆ ಕಡೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಅಲ್ಲಿ ಜಾಗ ಆಕ್ಚುಲ್ ಆಗಿ ಆಕ್ಯುಪೈಡ್ ಆಗಿದೆಯಾ ಇಲ್ವಾ, ವೇಕೆಂಟ್ ಆಗಿದೆಯಾ ಅಂತ. ಸೊ ಅದಕ್ಕೆ ನಮ್ಮಪ್ಪ ಇಲ್ಲಿ ಹೋಗಿ ಅವ್ರ ಹತ್ರ ಕೇಳ್ಕೊಂಡು ಬರ್ತಾರೆ. ಫೈನಲಿ ನಮ್ಗೊಂದು ಜಾಗ ಸಿಕ್ಕಿದೆ. ಈ ಜಾಗನ ಯಾರು ಇಟ್ಕೊಂಡೇ ಇಲ್ಲ ಅಂತೆ. ಅದಕ್ಕೆ ನಾವ್ ಇವಾಗ ಇಲ್ಲೇ ಟೆಂಟ್ ಹಾಕೋಣ ಅಂತ ಫಿಕ್ಸ್ ಆಗಿದ್ದೀವಿ. ನಮಗ ಈಗ ಫೈನಲಿ ಒಂದು ಪ್ಲೇಸ್ ಸಿಕ್ಕಿದೆ. ಆದರೆ ಈ ಪ್ಲೇಸಲ್ಲೇನು ಗಾಡಿ ಓಡಾಡ್ತವೆ ಅಂತ ಹೇಳ್ತಿದ್ದಾರೆ. ಬಟ್ ನಾವು ಸ್ವಲ್ಪ ಸೈಡ್ಗೆ ಹಾಕ್ಕೊಂಡು ಅವ್ರಿಗೆ ಜಾಗ ಬಿಡೋಣ ಅಂತ ಅಂದ್ಕೊಂಡು ಇಲ್ಲೇ ಹಾಕೋದಂತ ಫಿಕ್ಸ್ ಆಗಿದ್ದೀವಿ ಅಷ್ಟೇ. ನಾವು ಇವಾಗ ಇದೇ ಜಾಗ ಅಂತ ಫಿಕ್ಸ್ ಮಾಡಿದ್ದೀವಿ. ಹಾಗಾಗಿ ನಾವು ಇವಾಗ ಅದೆಲ್ಲ ಇಟ್ಟು ಮಾಡ್ತೀನಿ, ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿ.
ನಿಲ್ಸಿದೀವಿ. ಇದಕ್ಕೆ ಅಲ್ಲಿ ಸ್ವಲ್ಪ ನೆಲ ಸಮ ಇಲ್ವಲ್ಲ, ಅದಕ್ಕೆ ಸಲ್ಕೆ ತಗೊಂಬಂದು ನೆಲ ಸಮ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೆಲ ಸಮ ಮಾಡೋಕ್ಕೆ ಸಲ್ಕೆ ತರಕ್ಕೆ ನಮ್ಮಪ್ಪ ಯಾರನ್ನಾದ್ರೂ ಕೇಳೋಣ ಅಂತ ಹೋಗಿದ್ದಾರೆ. ಅಲ್ಲೊಬ್ರು ಟೆಂಟಲ್ಲಿ ಸಲ್ಕೆ ಇತ್ತಂತೆ. ಹೋಗಿ ನಮ್ಮ ಅಪ್ಪ ಮತ್ತು ನಮ್ಮ ಡ್ರೈವರ್ ಅಂಕಲ್ ಲೈಕ್ ಶಿವಣ್ಣ ಅವರು ಹೋಗಿ ಸಲ್ಕೆ ತಗೊಂಡು ಬಂದಿದ್ದಾರೆ. ಇವಾಗ ನೆಲನ ಸಮ ಮಾಡ್ತೀವಿ. ಈ ತರ ನಾವು ಫ್ರೇಮ್ನ ನಿಲ್ಲಿಸ್ಕೊಂಡು ಅಲ್ಲಿ ನಟ್ ಬೋಲ್ಟ್ ಇದಾವೆ ಅಲ್ಲಿ ಆಂಗಲ್ ಅಲ್ಲಿ, ಸೊ ದಟ್ ಅದು ಯಾವ್ದಾದ್ರು ಗಾಳಿ ಬಂದ್ರೆ ಬಿದೋಗ್ಬಿಡೋದು ಅಂತ ಈ ಐಡಿಯಾ ಬಂದು ನಮ್ಮ ಅಪ್ಪಂದು. ಟೆಂಟ್ ನ ಹೀಗೂ ಹಾಕ್ಬೋದು ಅಂತ. ಈಗ ತುಂಬಾ ಜನ ಮೊದ್ಲು ಕೋಲ್ಗಳೆಲ್ಲ ತಗೊಂಡ್ ಬಂದು ಸುಲ್ಕೆ ಗದ್ಲಿ ತಗೊಂಡು ಗುಂಡಿ ತೋಡಿ ಇಂಥವೆಲ್ಲ ಕಷ್ಟ ಕೆಲಸ ಇತ್ತು. ಬಟ್ ಇವಾಗ ನಮ್ಮಪ್ಪ ಸ್ವಲ್ಪ ಈಸಿ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಈ ತರ ಕೆಲಸ ಲೈಕ್ ಈ ತರ ಫ್ರೇಮ್ಸ್ ಗಳನ್ನ ರೆಡಿ ಮಾಡ್ತಿದ್ದಾರೆ. ಅದರಿಂದ ನಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲಿ ನಾನು ಟೈಮ್ ಸ್ಲ್ಯಾಪ್ ಹಾಕೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ, ಬಟ್ ಅದು ಫೋಕಸ್ ಆಗ್ಲಿಲ್ಲ, ಹಂಗೆ ಬ್ಲರ್ ಆಗ್ಬಿಟ್ಟಿತ್ತು ಒಂದ್ ಸ್ವಲ್ಪ ವಿಡಿಯೋ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ನಾವೇನು ಜಾಸ್ತಿ ಇದ್ ಮಾಡಿಲ್ಲ. ಏನಂದ್ರೆ ನಾವು ಅದನ್ನ ಕಟ್ಟೋದು ಲೈಕ್ ಅದು ಇದಿರುತ್ತಲ್ವಾ, ಲೈಕ್ ಸಾಮಿಯಾನ ತಗೊಂಡ್ರು. ಇದು ನಮ್ಮ ಅಮ್ಮನ ಐಡಿಯಾ. ಫ್ರೇಮ್ ಮಾಡ್ಸೋದು ನಮ್ಮ ಅಪ್ಪನ ಐಡಿಯಾ ಆದ್ರೆ ಈ ತರ ಸಾಮಿಯಾನ ತಗೊಂಡ್ರೆ ಈಸಿ ಆಗುತ್ತೆ ಕಟ್ಟಕ್ಕೆ ಅಂದ್ಬಿಟ್ಟು ನಮ್ಮಮ್ಮ ಐಡಿಯಾ ಕೊಟ್ಟಿದ್ದು. ಹಾಗಾಗಿ ಅವ್ರಿಬ್ರು ಐಡಿಯಿಂದನೂ ನಾವ್ ಇವಾಗ ಜಾತ್ರೆನ ತುಂಬಾ ಈಸಿಯಾಗಿ ಮಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ಮೊದ್ಲು ಇಂಥ ಬಿಸಿಲಲ್ಲಿ ಕುತ್ಕೊಂಡು ಗುಂಡಿ ಎಲ್ಲ ತೋಡಿ ಕೌಲೆಲ್ಲ ಇಟ್ಬಿಟ್ಟು ಅವೆಲ್ಲ ಮಾಡ್ಬೇಕಿತ್ತು. ಅದು ತುಂಬಾ ಕಷ್ಟ ಆಗ್ತಿತ್ತು. ಇವಾಗ ಫೈನಲ್ ಆಗಿ ಈ ತರ ತಲೆ ಎಲ್ಲ ಓಡಿಸ್ಬಿಟ್ಟು ಇದನ್ನ ಮಾಡಿಟ್ಕೊಂಡು ಈಸಿ ಆಗ್ಬಿಟ್ಟಿದೆ ನಮ್ಗೆ ಜಾತ್ರೆ ಮಾಡೋದು ಹೇಗೆ ಅಂತ. ಅವರು ಓಡಿಸಿರೋ ತಲೆಯಿಂದ ಮೊದಲು ಕಷ್ಟ ಪಟ್ಟಿದ್ದು ಇವಾಗ ಸ್ವಲ್ಪ ಈಸಿ ಆಗಿದೆ ಅಂತ ಹೇಳ್ಬೋದು. ಸೊ ಫೈನಲಿ ನಾವೆಲ್ಲ ಕಟ್ ಆಯಿತು. ಇವಾಗ ನಾವು ಸಾಮಾನುಗಳ ತಂದು ಒಳಗಡೆ ಇಟ್ಕೊಂಡು ಅರೇಂಜ್ ಮಾಡ್ತಾ ಇದೀವಿ. ಇದಿಷ್ಟು ಬೇಗ ಅರೇಂಜ್ ಆಗಲ್ಲ, ಬಟ್ ಇನ್ನೂ ಸ್ವಲ್ಪ ಟೈಮ್ ಬೇಕು. ಹಾಗೆ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದೀವಿ. ಫೈನಲಿ ನಾವು ನಮ್ಮ ಟೆಂಟ್ನ ಹಾಕೊಂಡಿದ್ದೀವಿ. ಇದ್ರದ್ದು ಟೈಮ್ ಲ್ಯಾಪ್ಸ್ ಇಟ್ಟಿದೆ, ಅದು ಫೋಕಸ್ಸೇ ಆಗಿಲ್ಲ, ಸ್ವಲ್ಪ ಬ್ಲರ್ ಆಗಿತ್ತು. ಬಟ್ ಸ್ಟಿಲ್ ಅದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಸೊ ಬೇಜಾರು ಮಾಡ್ಕೋಬೇಡಿ. ಇವಾಗ ನಾವು ಫೈನಲಿ ಸೆಟಲ್ ಡೌನ್ ಆಗಿದ್ದೀವಿ. ಒಂದೇನು ಇಂಪಾರ್ಟೆಂಟ್ ಇನ್ನೊಂದೇನಪ್ಪ ಅಂದರೆ ನೀರು ತರಕ್ಕೆ ಹೋಗಬೇಕು. ಸೊ ಅದಕ್ಕೆ ನೀರು ತರಕ್ಕೆ ಹೋಗೋಕ್ಕೆ ನಮ್ಮಪ್ಪ ಮತ್ತು ಶಿವಣ್ಣ ಅವರು ನೀರು ಹುಡ್ಕೊಂಬರ್ತೀವಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಟೆಂಟ್ ಟೂರ್ನ ಆದಷ್ಟು ಬೇಗ ಕೊಡ್ತೀವಿ, ಬಟ್ ಇನ್ನೂ ಅರೇಂಜ್ಮೆಂಟ್ ಆಗಿಲ್ಲ. ಇವಾಗ ನಮ್ಮಪ್ಪ ಮತ್ತೆ ಅಂಕಲ್ ಬಂದರು ನೀರು ಹುಡ್ಕೊಂಬರಕ್ಕೆ ಹೋಗಿದವರು. ಸೊ ಇವಾಗ ಅವ್ರಿಗೆ ಲೊಕೇಶನ್ ಗೊತ್ತಾಗಿದೆ ಅಂತೆ. ಸೊ ಅಲ್ಲಿ ಹೋಗಿ ನಾವು ನೀರು ತೊಗೊಂಬರ್ತೀವಿ. ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ನಮ್ಮಪ್ಪ ಮತ್ತೆ ಅಂಕಲ್ ಹುಡ್ಕೊಂಡ್ ಬಂದಿದ್ರಲ್ವಾ, ಸೊ ಹಾಗಾಗಿ ಆ ಲೊಕೇಶನ್ಗೆ ಹೊತ್ಕೊಂಡ್ ಬಂದೆಲ್ಲ ಮೊದಲು ಆಗ್ತಾ ಇದ್ವಿ. ಬಟ್ ಇವಾಗ ಸ್ವಲ್ಪ ತಲೆ ಓಡಿಸ್ಬಿಟ್ಟು ಸುಮ್ಮನೆ ಏನಕ್ಕೆ ಬಿಂದಿಗೆಲ್ಲ ತೊಗೊಂಡೋಗಿ ಹೊತ್ಕೊಂಡ್ಬಂದು ಇಲ್ಲಿಗೆ ಹಾಕೋದು, ಅದ್ರ ಬದಲು ಡೈರೆಕ್ಟಾಗಿ ಗಾಡಿನೇ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ತೊಗೊಂಡೋಗಿ ಡ್ರಮ್ಮಲ್ಲಿ ಹಾಕೋದು ಬೆಟ್ರು ಅಂತ ಅಂದ್ಬಿಟ್ಟು ಇವಾಗ ಐಡಿಯಾ ಯೂಸ್ ಮಾಡ್ಕೊಂಡು ಎಲ್ಲ ಗಾಡಿ ತೊಗೊಂಡೇ ಹೋಗ್ತಾ ಇದ್ದೀವಿ. ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೀರು ಸಿಗುತ್ತೆ ಅಂತ ಹೇಳಿದ್ದಾರೆ, ಗಾಯ್ಸ್ ಇಲ್ಲಿ ನೀರು ಬರ್ತಿತ್ತಂತೆ. ಬಟ್ ಇವಾಗ ನೀರು ಸ್ಟಾಪ್ ಆಗಿಬಿಟ್ಟಿದೆ, ಕರೆಂಟ್ ಇಲ್ಲ ಅಂತ. ಸೊ ಇವಾಗ ನೆಕ್ಸ್ಟ್ ಹುಡ್ಕೊಂಡು ಹೋಗ್ಬೇಕು, ಇಲ್ಲ ಇಲ್ಲೇ ಕಾಯಬೇಕು ಅಷ್ಟೇ. ನಾವು ಬಂದು ಕಾಯ್ತಾ ಇದ್ದೀವಿ. ಇನ್ನೂ ನೀರು ಬಂದಿಲ್ಲ, ಕರೆಂಟ್ ಹೋಗಿದೆ ಅಂತ ಹೇಳ್ತಿದ್ದಾರೆ. ಸೊ ಕರೆಂಟ್ ಬಂದಮೇಲೆ ನೀರು ಬರುತ್ತೆ ಅಂತ ಇಲ್ಲಿ ಕಾಯ್ತಾ ಇದ್ದೀವಿ. ಬಿಕಾಸ್ ಇಲ್ಲೇ ತುಂಬ ಹತ್ರ ಇರೋದು, ಬೇರೆ ಕಡೆ ಹೋದರೆ ತುಂಬ ದೂರ ಆಗುತ್ತೆ ಅಂತ ಅಂದ್ಬಿಟ್ಟು ನಾವಿಲ್ಲೇ ಕಾಯೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಾವು ಅಲ್ಲಿ ನೀರು ಬರ್ತಾ ಇರಲಿಲ್ಲ, ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆ ವಾಲಲ್ಲಿ ಬಿಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಮುಂದೆ ಎಲ್ಲಾದರೂ ಬಿದ್ಯಾ ಅಂತ ಅಂದ್ಬಿಟ್ಟು ಮುಂದೆ ನೋಡೋಕೆ ಬಂದಿದ್ವಿ. ಬಟ್ ಇಲ್ಲೂ ಕೂಡ ಯಾವುದೂ ವಾಲ್ಗಳಿಲ್ಲ. ಹಾಗಾಗಿ ನಾವೆಲ್ಲಿದ್ವೋ ಅಲ್ಲಿಗೆ ಕಾಯೋಣ ಅಂತ ವಾಪಸ್ ಹೋಗ್ತಾ ಇದ್ದೀವಿ. ಆಮೇಲೆ ಈ ಗಾಡಿಗಳೆಲ್ಲ ಹೋಗೋದು ಲೈಕ್ ಈ ಥರ ತುಂಬ ಜಾಸ್ತಿ ರೋಡೇ ಇಲ್ಲ ಅಲ್ಲಿ ಆ್ಯಕ್ಚುಲಾಗಿ. ಸೊ ಅಲ್ಲೆಲ್ಲ ಗಾಡೀಲಿ ಹೋಗೋದು ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್. ಇದೊಂಥರ ವರ್ಷಕ್ಕೆ ಒನ್ ಟೈಮ್ ಮಾಡೋರು ಒಂಥರ ಮೆಮೊರೇಬಲ್ ಆಗಿರುತ್ತೆ ಈ ಥರದ್ದೆಲ್ಲ ತುಂಬ ಚಿಕ್ಕ ಪುಕ್ಕ ಥಿಂಗ್ಸ್ಗಳೆಲ್ಲ. ಇಂಥ ಎಕ್ಸ್ಪೀರಿಯೆನ್ಸ್ ಮತ್ತೆ ಸಿಗುತ್ತೆ. ಇನ್ನೂ ಪ್ರಾಪರಾಗಿ ಹಾಕ್ಕೊಂಡಿದ್ದೀವಿ. ನೀರು ಬಂದರೆ ಫುಲ್ ತುಂಬ್ಕೊಂಡು ಹೋಗ್ಬಿಡೋಣ ಅಂತ. ಆದರೆ ನೀರು ಬರೋಕ್ಕೆ ಕರೆಂಟ್ ಬರಬೇಕಂತೆ. ಕರೆಂಟ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ಯಾರಿಗೂ ಐಡಿಯಾ ಇಲ್ಲ. ಹೆಂಗೆ ನೋಡಾಕತ್ತಿ ನೋಡ್ಪಪ್ಪ ನೀನು.
ಅವರ್ ಆಯಿತು ಕಾಯ್ತಾ ಇದ್ದು ಇಲ್ಲೇನೆ. ಅಲ್ಲಿ ಒಳಗೆ ಕೂತಿದ್ದೆ, ಅಲ್ಲಿ ಬಿಸಿಲು ಜಾಸ್ತಿ ಆಯ್ತಾ ಅಂತ ಇಲ್ಲಿ ಬಂದು ಕಾಯ್ತಾ ಇದ್ದೀವಿ. ಬಟ್ ನೀರು ಮಾತ್ರ ಇನ್ನೂ ಬರೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಏನೋ ಕರೆಂಟ್ ಇಲ್ವಂತೆ, ಅದಕ್ಕೆ ನೀರಿಲ್ಲ. ಸೊ ಕರೆಂಟ್ ಬರೋ ತನಕ ಕಾಯಲೇಬೇಕು. ಬಟ್ ಕಾದು ಕಾದು ಬೇಜಾರಾಗಿದೆ. 1 ಅವರ್ ಮೇಲೆ ಆಯಿತು ನಾವಿಲ್ಲಿ ಕಾಯ್ತಾ ಇದ್ದು. ಆದರೆ ನೀರು ಬರೋ ಒಂಚೂರು ಕಾಣ್ತಾ ಇಲ್ಲ. ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ. ಇಲ್ಲಿ ಬರಲಿಲ್ಲ ಅಂದರೆ ಮೇನ್ ರೋಡ್ಗೆ ಹೋಗಬೇಕು, ಅಲ್ಲಿ ತುಂಬ ರಶ್ ಇರುತ್ತೆ. ಅದಕ್ಕೆ ಇಲ್ಲೇ ಕಾಯೋಣ ಏನೋ ಸ್ವಲ್ಪ ಹೊತ್ತು ಅಂತ ಕಾಯ್ತಾ ಇದ್ದೀವಿ. ಗಾಯ್ಸ್, ನಾವಿಲ್ಲಿ ಕಾಯ್ತಾ ಇದ್ದು 1.5 ಅವರ್ ಆಗಿದೆ. ಇನ್ನೂ ಕರೆಂಟಿಂದೇನು ಸುದ್ದಿನೇ ಇಲ್ಲ. ಏನು ಮಾಡ್ತೀವೋ ಗೊತ್ತಿಲ್ಲ. ಬಟ್ ಕಾಯೋಣ ಅಂತ ನಮ್ಮ ಅಪ್ಪ ಹೇಳ್ತಿದ್ದಾರೆ. ಅದಕ್ಕೆ ಕಾಯ್ಕೊಂಡು ಇಲ್ಲೇ ಇದ್ದೀವಿ. ನಿಮ್ಗೇನು ಅನ್ನಿಸ್ತಾ ಇದೆ ಪಪ್ಪ ಕಾಯ್ತಾ ಇರೋದಕ್ಕೆ? ಹಾಂ ಹಿಂಗೆ ಹಿಡಿಸ್ಬಿಡಕ್ಕಾಗಿತ್ತು ಶಿವ ಅನ್ಬೇಕಿತ್ತು ನಮ್ಗೆ. ಅಂಕಲ್, ನಿಮಗೇನು ಅನ್ಸಕತ್ತೈತ್ರಿ? ಏನು ಮಾಡಪ್ಪ, ನಾವು ದೌಡ್ ಹೋಗಿದ್ರೆ ಅಡ್ಡಾಡ ಆರಾಮ್ ಕುಂದಿರ್ತಿದ್ವಿ. ನಿಮ್ಮ ಅಡಿಗೆ ಮಾಡ್ತಿದ್ವಿ. ಅಡಿಗೆ ಮಾಡಕ್ಕೆ ತೊಂದ್ರೆ ಇಲ್ಲ ಅವ್ರಿಗೆ. ಅಡುಗೆ ಮಾಡೋಕೈತಿ ನೀರು ನೀರು ಅದಾವಮ್ಮ, ಅದಕ್ಕೆ ಯಾವ ಇಲ್ಲ ಅಂತ ಶ್ರಮವಾಗಿ ಇರ್ತಿದ್ವಿ. ಯಾವ ಕೆಲಸ ಇಲ್ಲ, ಟೆನ್ಷನ್ ಇಲ್ಲ, ಆರಾಮ ಮಕ್ಕತ್ತಿದ್ವಿಪ್ಪ. ಕಣಸು ಮನೆ ತೀರ ಹಾಕಿದ್ವಿ. ಇದು ನಿದ್ದಿನೇ ಇಲ್ಲ, ಬುದ್ಧಿನೇ ಇಲ್ಲ. ಕರ್ಮ. ಇನ್ನೆಷ್ಟು ಕಾಯ್ಬೇಕು ಅನ್ಕೊಂಡಿರಿ? ನೀರು ಬರ್ಬಿಟ್ಟು ಕಾಯ್ದ ಇನ್ನು 5 ತಾಸಾದ್ರೂ ಕಾಯದ? ನೀರಿಗೆ ಬಂದವಿ. ಇಲ್ಲ ಅಂದ್ರೆ ಹೋಗಿ ಖಾಲಿ ಗಾಡಿ ಆದ್ರೆ ನಿಲ್ಸದ ಹಿಂಗ. ಬಟ್ ಹೊಳಿ ನೀರು ತುಂಬಕಂದ್ರೆ ತಲೆಯಾಗ ನೀರಾದ್ರೆ ಸಂಜೆ ಮುಂದೆ ನಿಮ್ಮ ಅಪ್ಪಾಜಿ ತಲೆಯಾಗವ. ಇವತ್ತು ಇಡೀ ದಿನ ಬರೀ ನೀರು ಹಿಡಿಯೋದೇ ಕೆಲಸ ಅಂತ ಅನ್ಕೊಂತಿದೀವಿ. ನೋಡೋಣ, ಇನ್ನೊಂದು ಅವರ್ ಆದ್ಮೇಲೆ ಅಪ್ಡೇಟ್ ಕೊಡ್ತೀನಿ. ಸೊ ನಮಗೆ ನೀರು ಸಿಗ್ತಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ಪಾರ್ಟಿಗೋಸ್ಕರ ಕಾಯಲೇಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.